ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿನ್ನೆ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದೆ. ಫೇಸ್ಬುಕ್ಕಲ್ಲಿ ಯಾವ ಥರ ಫೋಟೋನ ಅಪ್ಲೋಡ್ ಮಾಡೋದಂತ, ಇವತ್ತು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಫೋಟೋನ ಅಪ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಕೂಡ ಆಗಿ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಬೇಗನೆ ಲೈಕ್ ಕೊಟ್ಟು ಬೇಗನೆ ಕಮೆಂಟ್ ಮಾಡಿ ಗೈಸ್ ವಿಡಿಯೋ ಹೇಗಿದೆ ಅಂತ. ಮೊದಲು ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಗೈಸ್. ಇಲ್ಲಿ ನೋಡ್ಬೋದು, ನಾನು ಸರ್ಚ್ ಮಾಡಿದೆ. ಇವಾಗ ಇಲ್ಲಿ ಎರಡನೇ ಆಪ್ಷನ್ ಬಂದಿದೆಯಲ್ವಾ, ಅದೇ ಆ್ಯಪ್ ಆಗಿರುತ್ತೆ ಗೈಸ್. ಯಾರಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿರೋ ಬೇಗನೆ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಗೈಸ್. ಬ್ಯಾಕ್ ಬನ್ನಿ ಗೈಸ್. ಇವಾಗ ಇಲ್ಲಿ ಇನ್ಸ್ಟಾಗ್ರಾಮ್ನ ನಾವು ಓಪನ್ ಮಾಡ್ಕೊಳ್ತೀವಿ ಸಿಂಪಲ್ ಆಗಿ. ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ನೋಡ್ಬೋದು, ಇಲ್ಲಿ ಲಾಕ್ ಇದೆ. ಈ ಥರ ಎಂಟರ್ಪ್ರೈಸ್ ಬರುತ್ತೆ ನೋಡ್ಬೋದು ಗೈಸ್. ಇಲ್ಲಿ ಎಲ್ಲಿಂದ ಪೋಸ್ಟ್ ಮಾಡಬೇಕಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಗೈಸ್. ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ವಾ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದರೆ ಈ ಥರ ಪೋಸ್ಟ್ಗಳು ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನಿಮ್ಮದು ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ ಡೈರೆಕ್ಟಾಗಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಇವಾಗ ಒಂದು ಸಿಂಪಲ್ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಈ ಫೋಟೋ ಕ್ಲಿಕ್ ಮಾಡ್ಕೊಳ್ತೀನಿ. ಈ ಫೋಟೋನ ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕು. ಇವಾಗ ಹೇಗೆ ಪೋಸ್ಟ್ ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣುತ್ತಲ್ವ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೀವು ಇಲ್ಲಿ ಕ್ಯಾಪ್ಚರ್ ಕೂಡ ಹಾಕ್ಬೋದು, ಹಾಗೆ ಇಲ್ಲಿ ನೀವು ಸಾಂಗ್ ಕೂಡ ಹಾಕ್ಬೋದು, ಹಾಗೆ ನೀವು ಕೊಲಾಬ್ ಕೂಡ ಮಾಡ್ಬೋದು ಗೈಸ್. ಇಲ್ಲಿ ನಾನೊಂದು ಟ್ಯಾಗ್ ಮಾಡ್ತೀನಿ, ಕೊಲಾಬ್ ಮಾಡಲ್ಲ. ಇಲ್ಲೊಂದು ಟ್ಯಾಗ್ ಮಾಡ್ತೀನಿ, ನಂದು ಇನ್ನೊಂದು ಐಡಿ ಇದೆಯಲ್ವ, ಅದಕ್ಕೆ ಟ್ಯಾಗ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ಟ್ಯಾಗ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಒಂದು ಬರುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಆಟೋಮೆಟಿಕ್ಕಾಗಿ ಪೋಸ್ಟ್ ಆಗುತ್ತೆ ಗೈಸ್. ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮದು ಪೋಸ್ಟ್ ಆಗುತ್ತೆ ನೋಡ್ಬೋದು. ಇದು ಒಂದು 30 ಸೆಕೆಂಡ್ ತಗೊಳುತ್ತೆ. ಇವಾಗ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸ್ವಲ್ಪ, 30 ಸೆಕೆಂಡ್ ತಗೊಳುತ್ತೆ. ಆದಮೇಲೆ ಪೋಸ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು. ನೋಡಿ ಇವಾಗ ಪೋಸ್ಟ್ ಆಯಿತು. ನೋಡಿ ಈ ಥರ ಬರುತ್ತೆ ಪೋಸ್ಟ್ ಮಾಡಿದ್ರೆ. ಇಲ್ಲಿ ಒಂದು 4 ಲೈಕ್ ಕೊಟ್ಕೊಳ್ತೀನಿ ಇವಾಗ ನೋಡಿ. ಇದನ್ನು ನೀವು ಸ್ಟೋರಿಗೆ ಕೂಡ ಹಾಕೊಳ್ಬೋದು. ಈ ಕಡೆ ಒಂದು ಮಾರ್ಕ್ ಕಾಣುತ್ತಲ್ವ ಚಾಟ್ ಥರ, ಅದು 3ನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಅ ಸ್ಟೋರಿ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಅ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಜೂಮ್ ಕೂಡ ಮಾಡ್ಕೊಳ್ಬೋದು ನೀವು. ಇಲ್ಲಿ ಸಾಂಗ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಹಾಗೆ ನೀವು ಸ್ಟಿಕ್ಕರ್ ಕೂಡ ಹಾಕ್ಬೋದು. ಇಲ್ಲಿ ನಾನು ಯಾವುದೇ ಸಾಂಗ್ ಹಾಕಲ್ಲ. ಇಲ್ಲಿ ಒಂದು ಸ್ಟಿಕ್ಕರ್ ಕೂಡ ಹಾಕ್ಕೊಳ್ತೀನಿ, ಒಂದು ಸಣ್ಣದು ಒಂದು ಲೈಕ್ ಇರೋ ಒಂದು ಸ್ಟಿಕ್ಕರ್ ಹಾಕ್ಕೊಳ್ತೀನಿ. ಇಲ್ಲಿ ನೀವು ಲೊಕೇಶನ್ ಮೆನ್ಷನ್ ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ಆ್ಯಡ್ ಫೋಟೋಸ್ ಕೂಡ ಮಾಡ್ಬೋದು. ತುಂಬಾ ಆಪ್ಷನ್ಸ್ಗಳು ಇದ್ದಾವೆ ನೋಡ್ಬೋದು. ಇಲ್ಲಿ ಇಲ್ಲಿ ಇವಾಗ ಸಿಂಪಲಾಗಿ ಒಂದು ಲೈಕ್ ಇದೆಯಲ್ವ, ಅದನ್ನು ಇಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ಸಿಂಪಲಾಗಿ ಈ ಕಡೆ ಎಡಿಟ್ ಮಾಡಿ ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಏರೋ ಮಾರ್ಕ್ ಕ್ಲಿಕ್ ಮಾಡಿ ಸ್ಟೋರಿಗೆ ಹಾಕ್ಕೊಳ್ತೀನಿ. ಇವಾಗ ಇಲ್ಲಿ ಸೇವ್ ಕೂಡ ಮಾಡ್ಬೋದು. ಇಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಕೂಡ ಮಾಡ್ಕೊಳ್ಬೋದು ನೀವು. ಗ್ಯಾಲರಿಗೆ ಸೇವ್ ಆಗುತ್ತೆ. ಹಾಗೆ ಶೇರ್ ಮಾಡ್ತೀನಿ. ಇವಾಗ ನೋಡ್ಬೋದು, ಶೇರ್ ಅಂತ ಇದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ತಾನಾಗೆ ಶೇರ್ ಆಗುತ್ತೆ, ನಿಮ್ಮ ಸ್ಟೋರಿಗೆ ಆ್ಯಡ್ ಆಗುತ್ತೆ. ಇದು ನೋಡ್ಬೋದು ನೀವು. ಇವಾಗ ಬ್ಯಾಕ್ ಬನ್ನಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು, ನಿಮ್ಮದು ಸ್ಟೋರಿ ಆ್ಯಡ್ ಆಗಿದೆ. ಇಲ್ಲಿ ಟೈಮ್ ತಗೊಳುತ್ತೆ ಸ್ವಲ್ಪ, ಒಂದು 30 ಸೆಕೆಂಡ್ಸ್ ತಗೊಳುತ್ತೆ. ಇವಾಗ ನೋಡಿ ಪೋಸ್ಟ್ ಆಯಿತು. ಇವಾಗ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್ ವಿಡಿಯೋ ಹೇಗಿದೆ ಅಂತ. ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.